ನಿಮ್ಮ ಯಾವ ವಯಸ್ಸಲ್ಲಿ ಹಣ ಬರುತ್ತೆ? ಹಣ ಯಾವಾಗ ಬರುತ್ತೆ ಅಂತ ನೀವು ಬಹಳಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರಿ. ಯಾಕಂದ್ರೆ ಜೀವನದಲ್ಲಿ ಹಣನೇ ಮುಖ್ಯ. ಹಣ ಇಲ್ಲ ಅಂದ್ರೆ ಜೀವನದಲ್ಲಿ ಜೀವನ ಮಾಡೋದು ಬಹಳ ಕಷ್ಟ. ಹಾಗಾಗಿ ಹಣ ಯಾವ ವಯಸ್ಸಲ್ಲಿ ಬರುತ್ತೆ? ಯಾವ ವಯಸ್ಸಲ್ಲಿ ಹಣ ಬರುತ್ತೆ? ಮುಖ್ಯವಾಗಿ ಆ ವಿಚಾರವನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಮೆಸೇಜ್‌ಗಳನ್ನ ಮಾಡಿದ್ರು. ಹಾಗಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ ಈ ಒಂದು ಟಾಪಿಕನ್ನು ತಗೊಂಡ್ರೆ ಅಂತ ಹೇಳ್ಬಿಟ್ಟು ಈ ಟಾಪಿಕನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ತಿಳಿಸ್ಕೊಡ್ಬೇಕು. ಏನಪ್ಪ ತಿಳಿಸ್ಕೊಡ್ಬೇಕು ಅಂದರೆ ಹಣ. ಸೊ ಹಣವನ್ನು ನಾವು ಯಾವ ಪ್ಲೇಸಲ್ಲಿ ನೋಡ್ತೀವಿ ಅಂತ ಫಸ್ಟ್ ಆಫ್ ಆಲ್ ನೋಡಿ, ಹಣವನ್ನು ಇಲ್ಲಿ ಸ್ಪೆಷಲಿ ಭಾಗ್ಯರೇಖೆಯಿಂದ ತಿಳ್ಕೊತೀವಿ. ಸ್ಪೆಷಲಿ ಭಾಗ್ಯರೇಖೆ ಇಷ್ಟುದ್ದ ಇರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಇಷ್ಟೇ ಉದ್ದ ಇದ್ದರೂ ಇರುತ್ತೆ, ಅಥವಾ ಈ ಕೆಳಗಡೆಯಿಂದನೇ ಬರಬೇಕು ಅಂತ ಏನೂ ಇಲ್ಲ. ಭಾಗ್ಯರೇಖೆ ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು. ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿಂದ ಭಾಗ್ಯರೇಖೆ ಬರ್ಬೋದು, ಇಲ್ಲಿಂದ ಭಾಗ್ಯರೇಖೆ ಬರ್ಬೋದು, ಇಲ್ಲಿಂದ ಭಾಗ್ಯರೇಖೆ ಬರ್ಬೋದು, ಹಾಗೂ ಇಲ್ಲಿಂದ ಭಾಗ್ಯರೇಖೆ ಬರ್ಬೋದು. ಯಾವುದೇ ಭಾಗದಿಂದನೂ ಭಾಗ್ಯರೇಖೆ ಬರ್ಬೋದು. ಆದರೆ ಆ ಭಾಗ್ಯರೇಖೆ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಜೀವನ ರೇಖೆಯಿಂದ ಭಾಗ್ಯರೇಖೆ ಏನಾದರೂ ಬಂದಿದೆ ಅಂದರೆ ನೀವು ಜೀವನ ರೇಖೆಯನ್ನು ಇಲ್ಲಿ ಕರೆಕ್ಟಾಗಿ ಭಾಗ ಮಾಡ್ಕೊಳ್ಳಿ. ಇಲ್ಲಿಗೆ ನಾವೇನಂತೀವಿ, ಎಸ್, ಒಂದು ನಿಯರ್ಲಿ 35 to 40 ಇಯರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಅ ಪರ್ಸನ್ ಅಂದರೆ ಒಂದು 80 ವರ್ಷ ಅಂತ ತಿಳ್ಕೊಂಡ್ರು ನೋಡಿ. ಇದನ್ನು 50 ಮಾರ್ಕ್ ಅಂತ ತೊಗೊಂಡ್ರೆ ಇಲ್ಲಿಗೆ ಒಂದು 35ರಿಂದ 40 ವರ್ಷ ಆಗಿರುತ್ತೆ. ಈ ಒಂದು ಮೇಲ್ಭಾಗದಲ್ಲಿ ಇಲ್ಲಿ ಅಥವಾ ಇಲ್ಲಿಂದ ಏನಾದರೂ ಭಾಗ್ಯರೇಖೆ ಶುರುವಾಗಿದೆ ಅಂದರೆ ನಿಮಗೆ ಭಾಗ್ಯ 100% ನಿಮಗೆ ಫಸ್ಟ್ ಹಾಫ್ ಆಫ್ ದಿ ಲೈಫಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಹಣ ನಿಮಗೆ ಬಿಫೋರ್ 40 ಇಯರ್ಸೇ ಬರ್ಬೋದು ಅಂತ ಹೇಳ್ಬೋದು. ಅಂದರೆ ನೀವು ಇನ್ನೂ ನೀಟಾಗಿ ಡಿವೈಡ್ ಮಾಡ್ಕೋಬೇಕಂದ್ರೆ ಇದು 40 ವರ್ಷ ಅಂದರೆ ಇಲ್ಲಿ ಅರ್ಧಕ್ಕೆ ಡಿವೈಡ್ ಮಾಡಿ ಇದು 20 ವರ್ಷ ಆಗುತ್ತೆ. ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ನೋಡಿಕೊಂಡ್ರೆ ಇದು 30 ವರ್ಷ ಆಗುತ್ತೆ. ಈ ರೀತಿ ಡಿವೈಡ್ ಮಾಡಿಕೊಂಡು ಸಹ ಎಕ್ಸಾಕ್ಟಾಗಿ ಯಾವ ಪೀರಿಯಡಲ್ಲಿ ಹಣ ಬರುತ್ತೆ ಅಂತ ನೀವು ತಿಳ್ಕೊಬೋದು. ಸೊ ನೆಕ್ಸ್ಟ್, ಎಸ್, ಮತ್ತು ಜೀವನ ರೇಖೆ ಬಿಡಿ. ಫಾರ್ ಎಕ್ಸಾಂಪಲ್, ಈ ಒಂದು ಭಾಗ್ಯರೇಖೆ ಈ ಚಂದ್ರ ಪರ್ವದಿಂದ ಶುರುವಾಗಿ ಶನಿ ಪರ್ವತದ ಕಡೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ನಿಮಗೆ ಮದುವೆಯ ನಂತರ ಒಂದು ಭಾಗ್ಯೋದಯ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಭಾಗ್ಯರೇಖೆ, ಈ ರೀತಿ ಭಾಗ್ಯರೇಖೆ ಯಾರಿಗಿದೆ ಸುಸ್ಪಷ್ಟವಾಗಿದೆ, ಯಾವುದೇ ದೋಷಗಳಿಲ್ಲ ಅಂದರೆ ನೀವು ಮದುವೆ ನಂತರ ಉತ್ತಮವಾದಂಥ ಹಣವನ್ನು ಗಳಿಸ್ತೀರ. ಇದಕ್ಕೆ ಲೈವ್ ಎಕ್ಸಾಂಪಲ್ ಯಾರಪ್ಪ ಅಂದರೆ ನಾನೇ. ಸೊ ನನ್ನ ಕೈಯಲ್ಲೂ ಸಹ ಈ ಒಂದು ರೇಖೆ ಒಂದು ಚಂದ್ರ ಪರ್ವದಿಂದ ಶುರುವಾಗಿರೋದ್ರಿಂದ ನನಗೆ ಮದುವೆ ನಂತರ ಭಾಳಷ್ಟು ಹಣಕಾಸನ್ನು ಬಂದಿರೋದು ಅಥವಾ ಜಾಬ್ ಆಗಿರೋದು ಎಲ್ಲ ತಿಳ್ಕೊಬೋದು. ಸೊ ಆಗಿದೆ ಅಂತ ಹೇಳ್ಬೋದು. ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವುದು ಚಿಹ್ನೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಿಮಗೆ, ಎಸ್, ಇಲ್ಲಿ ಈ ಒಂದು ಶನಿ ಪರ್ವತ ಎಲ್ಲ ಒಂದು ಹಣಕ್ಕೂ ಮೂಲ ಅಂತ ಹೇಳ್ಬೋದು. ಯಾಕಂದರೆ ವರ್ಕ್ ಅಂದರೆ ಕರ್ಮಾಧಿಪತಿ, ಕರ್ಮ ಅಂದರೆ ಕೆಲಸ ಮಾಡಿದ್ರೇ ಹಣ ಸಿಗೋದು. ಸೊ ಹೀಗಾಗಿ ಯಾರಿಗೆ ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಹಣ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸ್ಪೆಷಲಿ ಈ ಒಂದು ಶನಿ ಪರ್ವತ ಹತ್ರ 1, 2 ಅಥವಾ 3 ರೇಖೆಗಳು ತುಂಬ ಶುಭ. 2, 3 ರೇಖೆಗಳಿದ್ದಾಗ ವಿವಿಧ ಮೂಲಗಳಿಂದ ಹಣ ಬರುತ್ತೆ. 100% ಇವ್ರಿಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹಣ 2, 3 ಮೂಲಗಳಿಂದ ಬರುತ್ತೆ ಅಂತ ಹೇಳ್ಬೋದು. ಸೊ ಮತ್ತಿನ್ನೊಂದು ಯಾವುದಪ್ಪ ವಿಶೇಷ ಅಂತ ಹೇಳಿದ್ರೆ ನೋಡಿ, ಹಣ ಅಂದರೆ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಿದ್ದೆ ನಿಮಗೆ. ಶನಿ ಪರ್ವತ ನೋಡಿ, ಶನಿ ಪರ್ವತ ಹತ್ರ ಜಸ್ಟ್ ಹೀಗೆ ಹೋದರೆ ನೋಡಿ, ಇಲ್ಲಿಂದ ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿಂದ ಭಾಗ್ಯರೇಖೆ ಶುರುವಾಗಿದೆ ಅಂದರೆ 35ರ ಆಸುಪಾಸಿಂದ ನಿಮಗೆ
ಒಂದು ಭಾಗ್ಯ ಬರುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಇಲ್ಲಿಂದ ಶನಿ ಪರ್ವತದ ಕಡೆ ಹೋಗಿದೆ ಅಂದರೆ ಸರಿಸುಮಾರು 50ರ ನಂತರ ನಿಮಗೆ ಹಣದ ಲಭ್ಯತೆ ಆಗ್ಬೋದು ಅಂತ ಹೇಳ್ಬೋದು. ಟೇಕ್ ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿಂದ ಒಂದು ರೇಖೆ ಬಂದು ಈ ರೀತಿ ಇರ್ತಾ ಇದೆ ಅಂದರೆ ಸುಮಾರು 18-20 ವರ್ಷಕ್ಕೆ ನೀವು ಹಣಕಾಸನ್ನು ಸಂಪಾದಿಸ್ಬೋದು. ಯಾಕಂದರೆ ಜೀವನದ ಬಿಗಿನಿಂಗ್ ಆಫ್ ದಿ ಪೀರಿಯಡಿಂದಲೇ ನಿಮ್ಗೆ ಕಾಣುತ್ತೆ. ಇಲ್ಲಿ ಮಂಗಳ ಪರ್ವದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬರ್ತಾ ಇದೆ ಅಂದರೆ ನೀವೇನಾದರೂ ಪೊಲೀಸು ಅಥವಾ ಸೆಕ್ಯೂರಿಟಿ ಅಥವಾ ಇನ್ನೂ ಬೇಕಾದಂಥ ಒಂದು ಪೊಲೀಸ್ ಸಂಬಂಧಪಟ್ಟಂಥ ಮಿಲಿಟ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಹಣವನ್ನು ಗಳಿಸ್ತೀರಾ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಗುರುಪರ್ವದಿಂದ ಬಂದಿದ್ದರೆ ಟೀಚಿಂಗು, ಕನ್ಸಲ್ಟೇಷನ್ನು, ಈ ಒಂದು ಬಿಸ್ನೆಸ್ಸಿಂದ ಹಣವನ್ನು ಗಳಿಸ್ತೀರಾ ಅಂತಲೂ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಸ್ಪೆಷಲಿ ಬಂದು ಈ ಒಂದು ಸೂರ್ಯ ಪರ್ವ ನಿಮಗೆ ಗೊತ್ತಿದೆ, ಉಂಗುರ ಬೆರಳಿನ ಕೆಳಭಾಗದಲ್ಲಿ ತುಂಬ ಉದ್ದವಾಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಉದ್ದವಾದ ರೇಖೆ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಸಮಾಜದಲ್ಲಿ ಜನಪ್ರಿಯ ಆಗೋದ್ರ ಮೂಲಕ ಒಂದು ನೀವು ಹಣವನ್ನು ಗಳಿಸ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಜನಪ್ರಿಯತೆ ನಿಮಗೆ ಹಣಕಾಸಿನ ಮೂಲ ಆಗುತ್ತೆ. ಸೊ ಹಾಗಾಗಿ ನೀವು ಹಣವನ್ನು ಗಳಿಸ್ತೀರಾ ಅಂತ, ಯಶಸ್ಸನ್ನು ಗಳಿಸ್ತೀರಾ, ಜನಪ್ರಿಯತೆಯನ್ನು ಗಳಿಸ್ತೀರಾ ಈ ರೀತಿಯ ರೇಖೆ ಇದ್ದಾಗ ಅಂತ ಹೇಳ್ಬೋದು. ಇನ್ನು ಈ ಬುಧ ಪರ್ವದಲ್ಲಿ ನೋಡಿ, ಹೀಗೆ 3-4 ರೇಖೆಗಳಿದ್ದಾಗ ಏನಾಗುತ್ತೆ ಅಂದರೆ ವ್ಯಕ್ತಿ ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಭಾಳಷ್ಟು ಅನುಕೂಲ, ಅದ್ರ ಮೂಲಕ ಹಣವನ್ನು ಗಳಿಸ್ತಾರೆ. ಅಥವಾ ಡಾಕ್ಟರ್ ಆಗಿ ಸಹ ಹಣವನ್ನು ಗಳಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಯಾವಾಗ ಹಣವನ್ನು ಗಳಿಸ್ತಾರೆ ಬುಧ ರೇಖೆಯ ಮೇಲೆ ಅಂತ ಇದ್ದಾಗ, ಬುಧ ರೇಖೆಗೆ ಟೈಮ್ ಇಲ್ಲ, ನಿಮಗೆ ಎನಿ ಟೈಮು ಯಾವಾಗ ಬೇಕಾದ್ರೂ ಹಣವನ್ನು ಗಳಿಸ್ಬೋದು. ಬುಧ ಅಂದ್ರೇ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತಾರೆ ಇವರು ಅಂತ ಹೇಳ್ಬೋದು. ವ್ಯಾಪಾರವೂ ಸಹ ಇದು ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಮತ್ತು ಒಂದು ಭಾಗ್ಯರೇಖೆ ಶುಕ್ರಪರ್ವದಿಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ. ಇವ್ರಿಗೆ ತಮ್ಮ ಅತ್ತೆ ಮನೆಯಿಂದ ಭಾಳಷ್ಟು ಅನುಕೂಲ ಆಗಿ ಅಲ್ಲಿಂದ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಮದುವೆ ನಂತರ ಭಾಗ್ಯೋದಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.